ಒಂದು ವಾಹನಕ್ಕೆ ನಂಬರ್ ಪ್ಲೇಟ್ ಒಂದು ರೀತಿಯಲ್ಲಿ ಐಡೆಂಟಿಟಿ ಅನ್ನೋದು ಸ್ಪಷ್ಟ. ರೂಲ್ಸ್ ಅನ್ನ ಪ್ರತಿಯೊಬ್ರು ಕೂಡ ಫಾಲೋ ಮಾಡಬೇಕು. ಆ ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ ಅಂತಂದ್ರೆ ಅಂತವರ ವಿರುದ್ಧ ಕ್ರಮ ಆಗಬೇಕು, ಕೇಸ್ ಆಗಬೇಕು. ಒಮ್ಮೆ ಸಿಕ್ಕಾಕೊಂಡ್ರೆ 500 ರೂಪಾಯಿ, ಮತ್ತೊಮ್ಮೆ ಸಿಕ್ಕಾಕೊಂಡ್ರೆ 5,000 ರೂಪಾಯಿ. ಟ್ರಾಫಿಕ್ ಪೊಲೀಸರು ಒಂದು ಅಭಿಯಾನವನ್ನ ಶುರು ಮಾಡಿ ನಾವು ನಿಮಗೆ ಸಾಥ್ ಕೊಡ್ತೀವಿ. ಯಾವ ಯಾವ ಗಾಡಿಗಳಿಗೆ ನಂಬರ್ ಪ್ಲೇಟ್ ಇರೋದಿಲ್ವೋ ಆ ಗಾಡಿನ ಅಲ್ಲೇ ಹಿಡಿಯೋಣ. ತಕ್ಷಣಕ್ಕೆ ಆ ಗಾಡಿಗಳಿಗೆ ನಂಬರ್ ಪ್ಲೇಟ್ ಹಾಕ್ಸುವ ಕೆಲಸವನ್ನ ಮಾಡೋಣ. ಚಾಸಿ ನಂಬರ್ ಇಂದ ಗೊತ್ತಾಗುತ್ತೆ ಆ ಗಾಡಿಯ ಐಡೆಂಟಿಟಿ, ಆದ್ರೂ ಕೂಡ ನಂಬರ್ ಪ್ಲೇಟ್ ಬೇಕಲ್ವಾ? ಇಲ್ಲಿ ಟ್ರಾಫಿಕ್ ಪೊಲೀಸರು ಈ ಸ್ಟೋರಿನ ತಪ್ಪದೆ ನೋಡಿ ನೀವು ಕ್ರಮಕ್ಕೆ ಮುಂದಾಗ್ತಿರೋ ಅನ್ನೋ ವಿಶ್ವಾಸ ಇದೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ವಾಹನದ ನಂಬರ್ ಪ್ಲೇಟ್ಗಳಲ್ಲಿ ಕಳ್ಳಾಟ, ಆರ್ಟಿಒ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ. ವಾಹನಗಳ ಹೆಗ್ಗುರುತೆ ಅವುಗಳ ನಂಬರ್ ಪ್ಲೇಟ್. ಇಂತಿಷ್ಟೇ ಅಳತೆಯಲ್ಲಿ ಇದೇ ರೀತಿಯ ವಿನ್ಯಾಸದಲ್ಲಿ ನಂಬರ್ ಪ್ಲೇಟ್ ಇರಬೇಕು ಅನ್ನೋ ನಿಯಮವಿದೆ. ಆದರೆ ಅವುಗಳ ಪಾಲನೆ ನಿಜಕ್ಕೂ ಕೂಡ ಆಗ್ತಿದೆಯಾ ಅನ್ನೋ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ನಂಬರ್ ಪ್ಲೇಟೇ ಇಲ್ಲದ ವಾಹನಗಳು, ಅರ್ಧ ಮುರಿದ ವಿರೂಪಗೊಂಡ ಪ್ಲೇಟ್ಗಳು. ನಂಬರ್ ಪ್ಲೇಟ್ಗಳ ಬಗ್ಗೆ ಗಮನವನ್ನು ಹರಿಸಿ ಸುಸ್ಥಿತಿಯಲ್ಲಿ ಇಡಬೇಕಾಗಿರುವುದು ವಾಹನಗಳ ಮಾಲೀಕರ ಜವಾಬ್ದಾರಿ. ಇದನ್ನ ಮೀರುವವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿರುವುದು ಟ್ರಾಫಿಕ್ ಪೊಲೀಸ್, ಆರ್ಟಿಒ ಅಧಿಕಾರಿಗಳ ಕರ್ತವ್ಯ. ಆದರೆ ಬೆಂಗಳೂರಿನ ರಸ್ತೆಗಳಲ್ಲಿ ನೋಡಿದರೆ ಇಂತಹ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಾ ಇರುವುದೇ ಅನುಮಾನ ಎನ್ನುವಂತಾಗಿದೆ. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ನಂಬರ್ ಪ್ಲೇಟೇ ಇಲ್ಲದ ವಾಹನಗಳು, ಅರ್ಧ ಮುರಿದ ನಂಬರ್ ಪ್ಲೇಟ್ ಇರುವಂತಹ ಸ್ಕೂಟರ್ಗಳು, ವಿರೂಪಗೊಳಿಸಿರುವಂತಹ ನಂಬರ್ಗಳು, ಇವೆಲ್ಲ ಟ್ರಾಫಿಕ್ ಪೊಲೀಸರ ಗಮನಕ್ಕೆ ಬರೋದೇ ಇಲ್ವಾ? ಅಪಘಾತವಾದರೆ, ವಾಹನ ಕಳವಾದರೆ, ಕಾನೂನು ಬಾಹಿರ ಚಟುವಟಿಕೆ ನಡೆಸಿದರೆ ಆರೋಪಿಗಳನ್ನ ನಂಬರ್ ಪ್ಲೇಟ್ ಮೂಲಕವೇ ಪತ್ತೆ ಹಚ್ಚಿದ ಅದೆಷ್ಟೋ ಕೇಸ್ಗಳಿವೆ. ನಂಬರ್ ಪ್ಲೇಟ್ಗಳಿಲ್ಲದಂತಹ ವಾಹನಗಳಿಗೆ ಕರ್ನಾಟಕದಲ್ಲಿ ಮೊದಲ ಸಲಕ್ಕೆ 500 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ. ನಂತರ 5,000 ರೂಪಾಯಿವರೆಗೂ ಕೂಡ ದಂಡ, ವಾಹನದ ಜಪ್ತಿಯಂತಹ ಕ್ರಮಗಳನ್ನು ಕೈಗೊಳ್ಳಲು ಅವಕಾಶ ಕೂಡ ಇದೆ. ಆದರೆ ಈ ರೀತಿಯಾಗಿ ವಾಹನಗಳು ರಾಜಧಾನಿಯಲ್ಲಿ ರಾಜಾರೋಷವಾಗಿ ಸಂಚರಿಸುವುದನ್ನು ನೋಡಿದರೆ ಟ್ರಾಫಿಕ್ ಪೊಲೀಸರು, ಆರ್ಟಿಒ ಅಧಿಕಾರಿಗಳು ನಿಜಕ್ಕೂ ಕಾರ್ಯನಿರ್ವಹಣೆ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಮೂಡುತ್ತೆ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ರಿಪಬ್ಲಿಕ್ ಕನ್ನಡ ಹಲವು ಇಂತಹ ಒಂದು ರಿಯಾಲಿಟಿ ಚೆಕ್ಗಳನ್ನ ಮಾಡ್ತಾ ಬರ್ತಾ ಇದೆ. ಇದಕ್ಕೆ ನಾನಾ ಕಾರಣಗಳಿದೆ. ಇವತ್ತು ಇದನ್ನ ಯಾಕೆ ಮಾಡಬೇಕು ಅಂತ ಅನಿಸ್ತು ಅಂತಂದ್ರೆ ಒಂದು ಆತಂಕ ಇದ್ದೇ ಇರುತ್ತೆ. ಇವತ್ತು ಎಲ್ಲೆಲ್ಲೋ ಕಳ್ತನಗಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಇಲ್ಲ ಅಂತ ಯಾರು ಹೇಳ್ಬಿಡಿ. ದರೋಡೆಗಳಾಗ್ತಾ ಇದೆ, ಚೈನ್ ಸ್ನ್ಯಾಚ್ಗಳು ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿರ್ಬೋದು. ಆದ್ರೂ ಕೂಡ ನಂಬರ್ ಪ್ಲೇಟ್ ಇಲ್ಲದೆ ಓಡಾಡುವಂತ ಪ್ರತಿಯೊಬ್ಬ ಸವಾರನಿಗೂ ಕೂಡ ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ. ತಾನು ಯಾರು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಗಾಡಿಯ ನಂಬರ್ ಪ್ಲೇಟ್ ಇಂದ ನಿಮ್ಮ ಐಡೆಂಟಿಟಿ ಗೊತ್ತಾಗುತ್ತೆ. ನಿಮ್ಮ ಐಡೆಂಟಿಟಿಯನ್ನ ಅಥವಾ ನಿಮ್ಮ ನಂಬರ್ ಪ್ಲೇಟ್ ಅನ್ನ ಮರೆಮಾಚುವಂತ ಕೆಲಸವನ್ನ ಮಾಡಿದ್ರೆ ನಿಮ್ಮ ಐಡೆಂಟಿಟಿ ರಿವೀಲ್ ಆಗಲ್ಲ. ಆಗ ಅದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬ ಸವಾರರ ಜವಾಬ್ದಾರಿ ಕೂಡ ಇದೆ. ನಿಮ್ಮ ವಾಹನಗಳ ನಂಬರ್ ಪ್ಲೇಟ್ಗಳು ಸರಿಯಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರಲಿ, ನಿಮ್ಮ ನಂಬರ್ ಪ್ಲೇಟ್ ಸರಿಯಾಗಿಲ್ಲ ಅಥವಾ ನಂಬರ್ ಪ್ಲೇಟ್ ಬಿದ್ದೋಗಿದ್ರೆ ಅದಕ್ಕೆ ಕೇಸ್ ಆಗುತ್ತೆ. ಒಂದು ಬಾರಿ ಸಿಕ್ಕಾಕೊಂಡ್ರೆ 500 ರೂಪಾಯಿ, ಮತ್ತೊಮ್ಮೆ ಸಿಕ್ಕಾಕೊಂಡ್ರೆ ಮತ್ತೆ ಡಬಲ್ ಫೈನ್ ಆಗುತ್ತೆ. 5,000 ರೂಪಾಯಿವರೆಗೂ ಕೂಡ ಫೈನ್ ಹಾಕುವಂತ ರೈಟ್ಸ್ ಟ್ರಾಫಿಕ್ ಪೊಲೀಸರಿಗೆ ಇರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತ ನಮ್ಮ ಪ್ರತಿನಿಧಿ ರೆಹಮಾನ್, ಇಲ್ಲಿ ಟ್ರಾಫಿಕ್ ಪೊಲೀಸರ ಪಾತ್ರ ಎಂತದ್ದು, ಸಾರ್ವಜನಿಕರ ಪಾತ್ರ ಎಂತದ್ದು, ಇಲ್ಲಿ ಯಾರು ಮೌನವನ್ನ ವಹಿಸಿದ್ದಾರೆ? ಎಸ್ ನಾಗೇಂದ್ರ ಬಾಬು, ನಾವು ನಿಜಕ್ಕೂ ಕೂಡ ಈ ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಿಜಕ್ಕೂ ಕೂಡ ಆಶ್ಚರ್ಯ ಆಯ್ತು. ಕೇವಲ 1-2 ವೆಹಿಕಲ್ಗಳು ಮಾತ್ರ ಸಿಗ್ಬೋದು ಅನ್ಕೊಂಡಿದ್ವಿ. ಆದ್ರೆ ಪ್ರತಿ ಏರಿಯಾದಲ್ಲೂ ಕೂಡ 5ರಿಂದ 10 ವೆಹಿಕಲ್ಗಳು ನಮ್ಮ ಕಣ್ಣಿಗೆ ಬೀಳ್ತು. ಚಾಮರಾಜಪೇಟೆ ಆಗಿರ್ಬೋದು, SP ರೋಡ್ ಆಗಿರ್ಬೋದು, ಲಾಲ್ಬಾಗ್ ರೋಡ್ ಆಗಿರ್ಬೋದು, ಎಲ್ಲಾ ಕಡೆ ಸುತ್ತಾಡಿದ್ವಿ. ಎಲ್ಲಿ ಹೋದ್ರು ಕೂಡ 5-6 ವೆಹಿಕಲ್ಗಳು ನಂಬರ್ ಪ್ಲೇಟ್ ಇಲ್ದೇನೆ
ಸಂಚಾರವನ್ನ ಮಾಡ್ತಾ ಇದೆ, ಎಕ್ಕಿಲ್ಲದೆ ಓಡಾಡ್ತಾ ಇದೆ. ಯಾಕೆ ಈ ವೆಹಿಕಲ್ ಗಳಿಗೆ ನಂಬರ್ ಪ್ಲೇಟ್ ಇಲ್ಲ? ಯಾಕೆ ಇದನ್ನ ಪರೀಕ್ಷೆ ಮಾಡುವಂತ ಗೋಜಿಗೆ ಹೋಗಿಲ್ಲ? RTO ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, FC ಮಾಡಿಸ್ತಾರೆ, ಆ ಟೈಮಲ್ಲಿ ಏನು ಚೆಕ್ ಮಾಡಲ್ವಾ? ಹಾಗಾದ್ರೆ ದುಡ್ಡು ಕೊಟ್ರೆ ಫ್ರೀಯಾಗಿ FC ಮಾಡಿಕೊಟ್ಬಿಡ್ತಾರೆ ಅನ್ಸುತ್ತೆ. ಮತ್ತೆ ಇನ್ನು ಟ್ರಾಫಿಕ್ ಪೊಲೀಸರು ಕೂಡ ಬಹಳ ಅಂದ್ರೆ ಕೇವಲ ಹೆಲ್ಮೆಟ್ ಅಥವಾ ಲೈಸೆನ್ಸು ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಇದಕ್ ಮಾತ್ರ ಸೀಮಿತ ಆಗಿದಾರ? ಬರೇ ಇದನ್ನಷ್ಟೇ ಚೆಕ್ ಮಾಡೋದ್ರ ಮೂಲಕ ಸೀರಿಯಸ್ನೆಸ್ ಬಂದಿದೆ ಅನ್ಕೊಂತೀನಿ. ಯಾಕಂದ್ರೆ ನಂಬರ್ ಪ್ಲೇಟ್ ಇಲ್ಲದೆ ಇರೋ ವಾಹನಗಳು ನಗರದಲ್ಲಿ ಸಾಕಷ್ಟು ಇದೆ. ಇವರ ನಿರ್ಲಕ್ಷ್ಯದಿಂದ, RTO ನಿರ್ಲಕ್ಷ್ಯ ಮತ್ತೆ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯದಿಂದ ಎಂತ ಒಂದು ಘಟನೆ ನಡೀತಾ ಇದೆ ಅಂದ್ರೆ, ನಗರದಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಕೆಲವೊಂದಿಷ್ಟು ನಂಬರ್ ಪ್ಲೇಟ್ಗಳಿಗೆ ಮುಂದೆ ನಂಬರ್ ಪ್ಲೇಟ್ ಇದ್ರೆ ಹಿಂದೆ ನಂಬರ್ ಪ್ಲೇಟ್ ಇಲ್ಲ. ಇನ್ನು ಕೆಲವೊಂದಿಷ್ಟು ವಾಹನಗಳಿಗೆ ನೋಡಿದ್ರೆ ಎರಡೂ ಭಾಗದಲ್ಲೂ ಕೂಡ ನಂಬರ್ ಪ್ಲೇಟ್ ಇಲ್ದೇನೆ ವಾಹನವನ್ನ ಸಂಚಾರ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ವಾಹನಗಳನ್ನು ನೋಡಿದ್ರೆ ನಂಬರ್ ಪ್ಲೇಟ್ ಅನ್ನ ಅರ್ಧಕ್ಕೆ ಮಡಚಿದ್ದಾರೆ. ನಿಜಕ್ಕೂ ಕೂಡ ಯಾಕೆ ಅರ್ಧಕ್ಕೆ ಮಡಚಿದ್ದಾರೆ, ಯಾಕೆ ಅರ್ಧಕ್ಕೆ ಕಟ್ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ. ಎಲ್ಲಾದ್ರೂ ಏನಾದ್ರೂ ಅನಾಹುತ ಆದ್ರೆ, ಆಕ್ಸಿಡೆಂಟ್ ಆದ್ರೆ ನಿಜಕ್ಕೂ ಕೂಡ ಅವರನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಆಗೋದಿಲ್ಲ. ಇದಕ್ಕೆ ಅಧಿಕಾರಿಗಳೇ ಅಂದ್ರೆ ಟ್ರಾಫಿಕ್ ಪೊಲೀಸರೇ ಅವರಿಗೆ ಅನುವು ಮಾಡಿಕೊಡ್ತಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಕಂಡು ಬರ್ತಿದೆ. ಇದನ್ನ ಪತ್ತೆ ಹಚ್ಚಬೇಕು. ನಂಬರ್ ಪ್ಲೇಟ್ ಕೇವಲ ಹೆಲ್ಮೆಟ್, ಲೈಸೆನ್ಸ್, ಡ್ರಿಂಕ್ ಅಂಡ್ ಡ್ರೈವ್, ಸ್ಪೀಡ್ ಡ್ರೈವ್ ಇದಕ್ ಮಾತ್ರ ಸೀಮಿತ ಆಗಿದ್ದಾರೆ ಟ್ರಾಫಿಕ್ ಪೊಲೀಸರು. ನಂಬರ್ ಪ್ಲೇಟ್ ಇಲ್ಲದೆ ಇರೋ ವಾಹನಗಳನ್ನ ಗುರುತಿಸಬೇಕು. ಓಕೆ, ಥ್ಯಾಂಕ್ ಯು ರೆಹಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ಲೇಟ್ ಬಿದ್ದೋಗಿದ್ರೆ ಅದಕ್ಕೆ ಕೇಸ್ ಆಗುತ್ತೆ. ಒಂದು ಬಾರಿ ಸಿಕ್ಕಾಕೊಂಡ್ರೆ 500 ರೂಪಾಯಿ, ಮತ್ತೊಮ್ಮೆ ಸಿಕ್ಕಾಕೊಂಡ್ರೆ ಮತ್ತೆ ಡಬಲ್ ಫೈನ್ ಆಗುತ್ತೆ. 5,000 ರೂಪಾಯಿವರೆಗೂ ಕೂಡ ಫೈನ್ ಹಾಕುವಂತ ರೈಟ್ಸ್ ಟ್ರಾಫಿಕ್ ಪೊಲೀಸರಿಗೆ ಇರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತ ನಮ್ಮ ಪ್ರತಿನಿಧಿ ರೆಹಮಾನ್, ಇಲ್ಲಿ ಟ್ರಾಫಿಕ್ ಪೊಲೀಸರ ಪಾತ್ರ ಎಂತದ್ದು, ಸಾರ್ವಜನಿಕರ ಪಾತ್ರ ಎಂತದ್ದು, ಇಲ್ಲಿ ಯಾರು ಮೌನವನ್ನ ವಹಿಸಿದ್ದಾರೆ? ಎಸ್ ನಾಗೇಂದ್ರ ಬಾಬು, ನಾವು ನಿಜಕ್ಕೂ ಕೂಡ ಈ ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಿಜಕ್ಕೂ ಕೂಡ ಆಶ್ಚರ್ಯ ಆಯ್ತು. ಕೇವಲ 1-2 ವೆಹಿಕಲ್ಗಳು ಮಾತ್ರ ಸಿಗ್ಬೋದು ಅನ್ಕೊಂಡಿದ್ವಿ. ಆದ್ರೆ ಪ್ರತಿ ಏರಿಯಾದಲ್ಲೂ ಕೂಡ 5ರಿಂದ 10 ವೆಹಿಕಲ್ಗಳು ನಮ್ಮ ಕಣ್ಣಿಗೆ ಬೀಳ್ತು. ಚಾಮರಾಜಪೇಟೆ ಆಗಿರ್ಬೋದು, SP ರೋಡ್ ಆಗಿರ್ಬೋದು, ಲಾಲ್ಬಾಗ್ ರೋಡ್ ಆಗಿರ್ಬೋದು, ಎಲ್ಲಾ ಕಡೆ ಸುತ್ತಾಡಿದ್ವಿ. ಎಲ್ಲಿ ಹೋದ್ರೂ ಕೂಡ 5-6 ವೆಹಿಕಲ್ಗಳು ನಂಬರ್ ಪ್ಲೇಟ್ ಇಲ್ದೇನೆ ಸಂಚಾರವನ್ನ ಮಾಡ್ತಾ ಇದೆ, ಎಕ್ಕಿಲ್ಲದೆ ಓಡಾಡ್ತಾ ಇದೆ. ಯಾಕೆ ಈ ವೆಹಿಕಲ್ ಗಳಿಗೆ ನಂಬರ್ ಪ್ಲೇಟ್ ಇಲ್ಲ? ಯಾಕೆ ಇದನ್ನ ಪರೀಕ್ಷೆ ಮಾಡುವಂತ ಗೋಜಿಗೆ ಹೋಗಿಲ್ಲ? RTO ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, FC ಮಾಡಿಸ್ತಾರೆ, ಆ ಟೈಮಲ್ಲಿ ಏನು ಚೆಕ್ ಮಾಡಲ್ವಾ? ಹಾಗಾದ್ರೆ ದುಡ್ಡು ಕೊಟ್ರೆ ಫ್ರೀಯಾಗಿ FC ಮಾಡಿಕೊಟ್ಬಿಡ್ತಾರೆ ಅನ್ಸುತ್ತೆ. ಮತ್ತೆ ಇನ್ನು ಟ್ರಾಫಿಕ್ ಪೊಲೀಸರು ಕೂಡ ಬಹಳ ಅಂದ್ರೆ ಕೇವಲ ಹೆಲ್ಮೆಟ್ ಅಥವಾ ಲೈಸೆನ್ಸು ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಇದಕ್ ಮಾತ್ರ ಸೀಮಿತ ಆಗಿದಾರ? ಬರೇ ಇದನ್ನಷ್ಟೇ ಚೆಕ್ ಮಾಡೋದ್ರ ಮೂಲಕ ಸೀರಿಯಸ್ನೆಸ್ ಬಂದಿದೆ ಅನ್ಕೊಂತೀನಿ. ಯಾಕಂದ್ರೆ ನಂಬರ್ ಪ್ಲೇಟ್ ಇಲ್ಲದೆ ಇರೋ ವಾಹನಗಳು ನಗರದಲ್ಲಿ ಸಾಕಷ್ಟು ಇದೆ. ಇವರ ನಿರ್ಲಕ್ಷ್ಯದಿಂದ, RTO ನಿರ್ಲಕ್ಷ್ಯ ಮತ್ತೆ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯದಿಂದ ಎಂತ ಒಂದು ಘಟನೆ ನಡೀತಾ ಇದೆ ಅಂದ್ರೆ, ನಗರದಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಕೆಲವೊಂದಿಷ್ಟು ನಂಬರ್ ಪ್ಲೇಟ್ಗಳಿಗೆ ಮುಂದೆ ನಂಬರ್ ಪ್ಲೇಟ್ ಇದ್ರೆ ಹಿಂದೆ ನಂಬರ್ ಪ್ಲೇಟ್ ಇಲ್ಲ. ಇನ್ನು ಕೆಲವೊಂದಿಷ್ಟು ವಾಹನಗಳಿಗೆ ನೋಡಿದ್ರೆ ಎರಡೂ ಭಾಗದಲ್ಲೂ ಕೂಡ ನಂಬರ್ ಪ್ಲೇಟ್ ಇಲ್ದೇನೆ ವಾಹನವನ್ನ ಸಂಚಾರ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ವಾಹನಗಳನ್ನು ನೋಡಿದ್ರೆ ನಂಬರ್ ಪ್ಲೇಟ್ ಅನ್ನ ಅರ್ಧಕ್ಕೆ ಮಡಚಿದ್ದಾರೆ. ನಿಜಕ್ಕೂ ಕೂಡ ಯಾಕೆ ಅರ್ಧಕ್ಕೆ ಮಡಚಿದ್ದಾರೆ, ಯಾಕೆ ಅರ್ಧಕ್ಕೆ ಕಟ್ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ. ಎಲ್ಲಾದ್ರೂ ಏನಾದ್ರೂ ಅನಾಹುತ ಆದ್ರೆ, ಆಕ್ಸಿಡೆಂಟ್ ಆದ್ರೆ ನಿಜಕ್ಕೂ ಕೂಡ ಅವರನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಆಗೋದಿಲ್ಲ. ಇದಕ್ಕೆ ಅಧಿಕಾರಿಗಳೇ ಅಂದ್ರೆ ಟ್ರಾಫಿಕ್ ಪೊಲೀಸರೇ ಅವರಿಗೆ ಅನುವು ಮಾಡಿಕೊಡ್ತಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಕಂಡು ಬರ್ತಿದೆ. ಇದನ್ನ ಪತ್ತೆ ಹಚ್ಚಬೇಕು. ನಂಬರ್ ಪ್ಲೇಟ್ ಕೇವಲ ಹೆಲ್ಮೆಟ್, ಲೈಸೆನ್ಸ್, ಡ್ರಿಂಕ್ ಅಂಡ್ ಡ್ರೈವ್, ಸ್ಪೀಡ್ ಡ್ರೈವ್ ಇದಕ್ ಮಾತ್ರ ಸೀಮಿತ ಆಗಿದ್ದಾರೆ ಟ್ರಾಫಿಕ್ ಪೊಲೀಸರು. ನಂಬರ್ ಪ್ಲೇಟ್ ಇಲ್ಲದೆ ಇರೋ ವಾಹನಗಳನ್ನ ಗುರುತಿಸಬೇಕು. ಓಕೆ, ಥ್ಯಾಂಕ್ ಯು ರೆಹಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ.